ನೇರವಾಗಿ ನಾನು ಜಗದೀಶ್ ಸರ್ ನಿಮ್ಮನ್ನೇ ಮಾತಾಡಿಸ್ತೀನಿ. ಇವೆಲ್ಲವಕ್ಕೆ ಏನು ಮುಕ್ತಿನೇ ಇಲ್ವಾ ಸರ್? ಇದೊಂದು ರೀತಿ ಯಾರೋ ಒಬ್ಬರು ಪರಿಷತ್ನ ವಿಪಕ್ಷ ನಾಯಕ ಹೇಳ್ತಾ ಇದ್ರು, ರಿಪಬ್ಲಿಕ್ ಚಿತ್ತಾಪುರ ರಿಪಬ್ಲಿಕ್ ಕಲಬುರ್ಗಿ ಆಗಿದೆ ಅಂತ. ಇಲ್ಲ, ರಿಪಬ್ಲಿಕ್ ಮಂಗಳೂರು ಆಗಿಬಿಟ್ಟಿದೆ. ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ಅವರದ್ದೇ ಆರ್ಭಟ, ಅವ್ರು ಆಡಿದ್ದೇ ಆಟ. ಮುಕ್ತಿನೇ ಇಲ್ವಾ ಇಂತಹ ಪ್ರತೀಕಾರದ ಕೊಲೆಗಳಿಗೆ ಅಂತ? ನಾನೊಂದಷ್ಟು ಮಹತ್ವವಾದ ವಿಷಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಪ್ಲೀಸ್ ಸರ್. ನಾನು 1987ರಿಂದ 1987ಇಂದ 2002ನಲ್ಲಿ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಭಾಳ ಹತ್ತಿರದಿಂದ ಮಂಗಳೂರು ಜನಸಂಪರ್ಕ ಇದೆ ಮತ್ತು ಉಡುಪಿ ಜನಸಂಪರ್ಕ ಇದೆ. ದಕ್ಷಿಣ ಕನ್ನಡದ ಜಿಲ್ಲೆಯ ನಾಡಿಯನ್ನು ಕೂಡ ನಾನು ಬಲ್ಲವನು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಹಿಂದೂ ಸ್ನೇಹಿತರು ಅಲ್ಲಿದ್ದಾರೆ, ಮುಸ್ಲಿಂ ಸ್ನೇಹಿತರು ಇದ್ದಾರೆ, ಕ್ರಿಶ್ಚಿಯನ್ ಸ್ನೇಹಿತರು ಇದ್ದಾರೆ. ಈಗಲೂ ನನಗೆ ದಿನಕ್ಕೆ 3-4 ಕರೆಗಳು ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ 3 ಕಡೆಯಿಂದಲೂ ಬರುತ್ತೆ. ಒಂದು ಇತ್ತೀಚಿನ ವಾತಾವರಣದಲ್ಲಿ 1987ರಿಂದ 2002ರವರೆಗೆ ಅಷ್ಟೊಂದು ಈ ಜಾತಿಯ ಬಣ್ಣಗಳು, ಧರ್ಮದ ಬಣ್ಣಗಳು ಅಲ್ಲಿ ಇರಲಿಲ್ಲ. ಈಗ ಇತ್ತೀಚೆಗೆ ಬೆಳವಣಿಗೆ ಆಗ್ತಕ್ಕಂಥ ಒಂದು ಬಣ್ಣದ ಬೆಳವಣಿಗೆ ಅಂದರೆ ರಾಜಕೀಯ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಒಂದು ಈ ಬೆಳವಣಿಗೆ, ಧಾರ್ಮಿಕ ಒಂದು ಬೆಳವಣಿಗೆ, ಇದು ಒಳ್ಳೆಯ ವಾತಾವರಣ ಅಲ್ಲ ಅಂತ ನಾನು ತಿಳಿಸಿ ಬಯಸ್ತೇನೆ. ರಿವೆಂಜ್ ಮರ್ಡರ್ಸ್ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅಲ್ಲಿ. ಅಂದರೆ ಎಲ್ಲಿ ಇದು ರಕ್ತಕ್ಕೆ ರಕ್ತ ಅಥವಾ ಕತ್ತಿಗೆ ಕತ್ತಿ, ಇದು ಎಲ್ಲಿದೆ? ನಾವು ಗಾಂಧಿ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಇಂತಹ ಒಂದು ಈ ಹತ್ಯೆ, ಹಿಂಸೆ ಇವುಗಳಿಗೆ ಒಳಗಾಗ್ತಕ್ಕಂಥದ್ದು ಸರಿನಾ ಅಂತಕ್ಕಂಥದ್ದು ನಾನು ಆಲೋಚನೆ ಮಾಡಬೇಕು. ನಮ್ಮವ್ರನ್ನ ಕೊಂದ್ರು ನಾವು ಸುಮ್ ಕೂತ್ಕೋಬೇಕಾ? ಪ್ರಶ್ನೆ ಅವ್ರುಗಳು ಕೇಳೋದೇ ಹಂಗೆ ಸರ್. ನಮ್ಮವ್ರನ್ನ ಕೊಲ್ತಾ ಇದ್ದಾರೆ, ಹಂಗಾರೆ ನಾವು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆ ತನ್ನದೇ ಆದ ದಿಕ್ಕನ್ನು ತೆಗೆದುಕೊಳ್ಳುತ್ತೆ. ಮಂಗಳೂರಿನಲ್ಲಿ ನಿಜಕ್ಕೂ ಅದನ್ನ ಪ್ರಶ್ನೆ ಮಾಡ್ಬೇಕು ಸರ್. ನಿಜಕ್ಕೂ ಕಾನೂನು ಇದೆಯಾ ಸರ್? ಪ್ರಚೋದನಕಾರಿ ಭಾಷಣಗಳನ್ನ ಒಂದು ಮೇನ್ ಸ್ಟೇಜ್ಗಳಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ಹೇಳ್ತಾರೆ. ಒಬ್ರನ್ನಾದ್ರೂ ನೀನು ಯಾಕೆ ಹಿಂಗೆ ಮಾತಾಡಿದೆ ಅಂತ ಪ್ರಶ್ನೆ ಮಾಡಿದ್ರೆ ಬಹುಶಃ ಇವತ್ತು ಕೊಲೆ ತನಕ ಹೋಗಿ ನಿಂತ್ಕೊಳ್ತಾ ಇರಲಿಲ್ಲ. ಇಲ್ಲ ಮೇಡಮ್, ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಸಂಘಟನೆಗಳು ಇತ್ತೀಚೆಗೆ ಭಾಳಷ್ಟು, ಹಿಂದೂ ಸಂಘಟನೆ ಇರ್ಬೋದು, ಮುಸ್ಲಿಂ ಸಂಘಟನೆಗಳು ಭಾಳ ಆತಂಕಕಾರಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಕೇರಳ ಇದೆ, ಕೇರಳ ಬಾರ್ಡರ್ ಇದೆ. ಒಂದು ಮರ್ಡರ್ ಆದರೆ ಅದು ಇನ್ನೊಂದು ಮರ್ಡರ್ ಮಾಡ್ತಕ್ಕಂಥ, ಒಂದು ಧರ್ಮದ ವ್ಯಕ್ತಿಯನ್ನು ಮರ್ಡರ್ ಮಾಡಿದ್ರೆ ಇನ್ನೊಂದು ಧರ್ಮದ ವ್ಯಕ್ತಿಯನ್ನು ಮರ್ಡರ್ ಮಾಡ್ತಕ್ಕಂಥದ್ದು. ಅಂದರೆ ಯಾವುದೋ ಬೆಳೀತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಬಡಿಂಗ್ ಲೀಡರ್ ಇದ್ದರೆ ಅವನು ನೋಡಿ ಅವನೊಂದು 500 ಜನವನ್ನು ಸೇರಿಸ್ತಾನೆ, ಅವನೊಂದು ಲೀಡರ್ ಆಗ್ಬೋಲ್ಲ ಅಂತಕ್ಕಂಥ ಆಲೋಚನೆ ಮಾಡಿ ಅವನನ್ನು ಮುಗಿಸ್ತಕ್ಕಂಥ ಕಥೆಯನ್ನು ಎರಡೂ ಧರ್ಮದ ಜನರು ಆಲೋಚನೆ ಮಾಡ್ತಕ್ಕಂಥದ್ದು ಭಾಳ ಕೆಟ್ಟ ಬೆಳವಣಿಗೆ ಅಂತ ಇದೆ. ಇಲ್ಲಿ ಈಗ ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. 1998ರಲ್ಲಿ 97-98ರಲ್ಲಿ ಪುತ್ತೂರಿನಲ್ಲಿ ಒಂದು ಧಾರ್ಮಿಕ ಇದು ಆಯಿತು, ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಹಿಂದೂ ಅಧಿಕಾರಿಯೂ ಬೇಡ, ಮುಸ್ಲಿಂ ಅಧಿಕಾರಿಯೂ ಬೇಡ ಅಂತ ಒಬ್ಬ ಕ್ರಿಶ್ಚಿಯನ್ ಅಧಿಕಾರಿನ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು ನನಗೆ ಗೊತ್ತಿದೆ. ನನ್ನ ಸ್ನೇಹಿತರು ಒಬ್ಬರು ಟ್ರಾನ್ಸ್ಫರ್ ಮಾಡಿದ್ರು. ಈ ರೀತಿಯ ಬೆಳವಣಿಗೆ ಆಗಿದೆ ಅಂದರೆ ಒಬ್ಬ ಅಧಿಕಾರಿಯನ್ನು ಕೂಡ ಧರ್ಮದ ಹಿನ್ನೆಲೆಯಲ್ಲಿ ನೋಡ್ತಾರೆ ಅಂತ ಹೇಳಿದ್ರೆ ಇದು ಭಾಳ ಕೆಟ್ಟ ಬೆಳವಣಿಗೆ ಅಂತ ಅಂದುಕೊಂಡಿದ್ದೇನೆ. ಸಾಮಾಜಿಕ ಬದಲಾವಣೆ ಆಗದೇ ಇದ್ದರೆ ಬರೀ ಒಂದು ಇಲಾಖೆಯನ್ನು ದೂರ್ತಕ್ಕಂಥದ್ದು ಸರಿಯಲ್ಲ. ಸಾಮಾಜಿಕ ವ್ಯವಸ್ಥೆಗಳನ್ನು ಬದಲಾವಣೆ ಆಗದೇ ಇದ್ದರೆ ಒಂದು ಪೊಲೀಸ್ ಅಧಿಕಾರಿಗಳನ್ನು, ಪೊಲೀಸ್ ಇಲಾಖೆಯನ್ನು ಬೆಟ್ಟು ಮಾಡಿ ತೋರಿಸ್ತಕ್ಕಂಥದ್ದು ಸರಿಯಲ್ಲ. ಸಂಘಟನೆಗಳು ಬದಲಾವಣೆ ಆಗಬೇಕು. ಒಂದು ಸಂಘಟನೆಯ ಬದಲಾವಣೆ ಮಾಡೋರು ಯಾರು ಸರ್? ಬದಲಾವಣೆ ಆಗಬೇಕು, ಇವ್ರು ಆಗಲ್ಲ. ಬದಲಾವಣೆ ಮಾಡೋರು ಯಾರು? ಜನ, ನಾವು, ಸಮಾಜ. ಕಾನೂನು ಯಾಕೆ ಬೇಕು ಸರ್? ಅಲ್ಲ, ಜೊತೆಗೆ ಅಂದರೆ ಇಡೀ ಹಗಲು ರಾತ್ರಿ ಒಂದೊಂದು ಮನೆಯಲ್ಲಿ ನಾವು ಪೊಲೀಸ್ ಅಧಿಕಾರಿಗಳು ಕಾತ್ಕೊಂಡು ಕೂತ್ಕೊಳ್ಲಿಕ್ಕಾಗಲ್ಲ. ಕಾನೂನು ಶಾಂತಿ ಸುವ್ಯವಸ್ಥೆ ನೋಡ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆದು ಅಂತ ನಾನು ಹೇಳ್ತೇನೆ. ಆದರೂ ಕೂಡ 2-3 ವರ್ಷಗಳಕ್ಕಿಂತ ಸಂಚು ಮಾಡಿ ಯಾರನ್ನೋ ಒಬ್ಬ ವ್ಯಕ್ತಿಯನ್ನು, ಒಂದು ಸಂಘಟನೆಗೆ ಸಂಬಂಧಪಟ್ಟ ವ್ಯಕ್ತಿಯನ್ನು ಅವನ್ನ ಹತ್ಯೆ ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಮುಟ್ತಾರೆ ಅಂತಕ್ಕಂಥದ್ದು ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಕೂಡ ಒಂದು ಬದಲಾವಣೆ ಬರಬೇಕಾಗುತ್ತೆ. ರಾಜಕೀಯ ಪಕ್ಷಗಳು ಕೂಡ ಸುಹಾಸ್ ಶೆಟ್ಟಿಯ ಕೊಲೆ ಮಾಡೋಕ್ಕಿಂತ ಸ್ವಲ್ಪ ದಿನಗಳಿಗಿಂತ ಮುಂಚೆ ಪೊಲೀಸರು ಹೇಳಿ ಕಳಿಸ್ತಾರೆ, ನಿನ್ನ ಮೇಲೆ ಇಂಥದ್ದೇನೋ ಅಟ್ಯಾಕ್ ಆಗ್ಬೋದಪ್ಪ ಜೋಪಾನ ಅಂತ. ಅಂದರೆ ಇಂಟೆಲಿಜೆನ್ಸ್ ವರ್ಕ್ ಆಗ್ತಾಯಿದೆ ಸ್ವಲ್ಪ ಮಟ್ಟಿಗಾದ್ರು ಅಲ್ಲಿ ಅಂತ. ಅಷ್ಟೆಲ್ಲ ಇದ್ರೂ ಪೊಲೀಸರು ಸುಮ್ಮನಿರ್ತಾರೆ ಒಂದು ಕೊಲೆ ಆಗೋ ತನಕ. ಅದಾದ್ಮೇಲೆ ಅಲ್ಲಿ ಸೆಕ್ಷನ್ 144 ಮತ್ತೊಂದು ಹಾಕ್ತಾರೆ ಅಂದರೆ ಅಗೇನ್ ಪ್ರಶ್ನೆ, ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾ ಇದೆ? ಬರೀ ಎಲ್ಲ ಹಿಂದೂ ಮನೆಗಳಿಗೆ, ಮುಸ್ಲಿಮ್ಸ್ ಮನೆಗಳಿಗೆ ನಾವು ಪೊಲೀಸ್ ಬಂದೋಬಸ್ತ್ ಕಾವಲು ಹಾಕಿ ಅಂತ ಇಂಟೆಲಿಜೆನ್ಸ್ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸ್ ಕೂಡ ಸಕ್ರಿಯವಾಗಿ ನನಗೆ ಮಾತಾಡಕ್ ಸ್ವಾತಂತ್ರ್ಯ ಇದೆ ಅಂತ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಟ್ರೆ, ಕೊಚ್ಚುತ್ತೀವಿ, ಕೊಲ್ತೀವಿ, ಅವ್ನು ಹಂಗ್ ಮಾಡಿದ್ದಾನೆ, ಇನ್ನೊಬ್ಬನನ್ನ ಮುಗಿಸ್ತೀವಿ ಅಂತ ಹೇಳೋ ಸ್ಟೇಟ್ಮೆಂಟ್ಗಳನ್ನ ಕೇಳ್ಕೊಂಡು ಪೊಲೀಸರು ಸುಮ್ ಕೂತಿದ್ದಾರೆ ಅಂದಾಗ ಪ್ರಶ್ನೆ ಅವ್ರ ಮೇಲೆ ಬರೋದಲ್ವಾ ಸರ್? ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಒಪ್ಕೊಳ್ತಾನೆ ನಿಜ. ಅದರ ಜೊತೆಗೆ ಎಲ್ಲೋ ಒಂದು ಸಾಮಾಜಿಕ ಬದಲಾವಣೆ ಆಗಬೇಕಾಗುತ್ತೆ. ಸಮಾಜದ ಹಿನ್ನೆಲೆಯಲ್ಲಿ, ಒಂದು ಧರ್ಮದ ದೃಷ್ಟಿಯಲ್ಲಿ ಒಂದು ಆಕ್ಸಿಡೆಂಟ್, ರಸ್ತೆ ಅಪಘಾತ ಆಯ್ತು ಅಂದರೆ ಇಂಜೂರ್ಡ್ ಯಾವ ಜನಾಂಗದವನು ಫಸ್ಟ್ ತಿಳ್ಕೋತಾರೆ. ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಆ ಒಂದು ಇಂಜೂರ್ಡ್ ಅಥವಾ ಸಾವಾದಂಥವನು, ಫೇಟಲ್ ಆಕ್ಸಿಡೆಂಟ್ ಅಂತವನು ಯಾವ ಜನಾಂಗದವನು, ಆದರೆ ಡ್ರೈವರ್ ಯಾವ ಜನ, ಇಮಿಡಿಯೇಟ್ 2-3 ನಿಮಿಷಗಳಲ್ಲಿ
ಗುಂಪು ಸೇರುತ್ತೆ 500 ಜನ, 1000 ಜನ, 2000 ಜನ. ಸತ್ತವನು ಹಿಂದೂ ಆದರೆ ಅಥವಾ ಚಾಲಕ ಮುಸ್ಲಿಂ ಆದರೆ ಅಲ್ಲಿ ಗುಂಪು ಸೇರಿ ಗುಂಪು ಆ ಸಂಬಂಧಪಟ್ಟಂಥ ಚಾಲಕನ ಮೇಲೆ ಅಲ್ಲೇ ಮಾಡ್ತಕ್ಕಂಥ ಮಟ್ಟಕ್ಕೆ ಮುಟ್ಟಿದೆ. ಈ ರೀತಿಯ ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಆ ದೇವರೇ ಬಂದು ಬದಲಾವಣೆ ಮಾಡಬೇಕು. ಭಾಸ್ಕರನ್ ಅವರೇ, ಮುಂಚೆ ಎಲ್ಲ ಹೆಣ್ಮಕ್ಳನ್ನ ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಜೋಪಾನ ಅಂತ ಹೇಳ್ತಾ ಇದ್ರು. ಬಟ್ ಮಂಗಳೂರಿನಲ್ಲಿ ಇವಾಗ ಹಂಗಾಗ್ತಿಲ್ಲ. ಗಂಡ್ ಮಕ್ಳನ್ನ ಹೊರ ಕಳಿಸ್ಬೇಕಾದ್ರೆ ಜೋಪಾನ ಅಂತ ಹೇಳಿ ಕಳಿಸ್ತಾ ಇದಾರೆ. ಮನೆಯಿಂದ ಹೊರಗೆ ಹೋಗಿರೋ ಮಕ್ಕಳು ವಾಪಸ್ ಬರ್ತಾರಾ ಇಲ್ವೋ ಅಂತ. ಎರಡೂ ಧರ್ಮದಲ್ಲಿ ನಾನು ಹೇಳ್ತಾ ಇರೋದು. ಗಂಡ್ ಮಕ್ಳಿಗೆ ಜೋಪಾನ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಹೇಳಲೇಬೇಕಲ್ಲ ಈಗಲ್ಲಿರೋ ಪರಿಸ್ಥಿತಿಗೆ. ತಂದಿದ್ಯಾರೋ ಪರಿಸ್ಥಿತಿಗೆ? ಯಾವುದು ಆ ಪರಿಸ್ಥಿತಿಗೆ? ಆ ಭಾಗವನ್ನ ತಂದಿದ್ಯಾರು? ನೋಡಿ, ಸಾಕಿತ್ತು. ಕಡಲ ನಗರಿ ಅಂತ ಕರಿತಾ ಇದ್ವಿ ಮಂಗಳೂರ್ನ, ಸಾಂಸ್ಕೃತಿಕ ನಗರಿ ಅಂತ ಕರಿತಾ ಇದ್ವಿ. ಈ ಕೊಳ್ಳೋ ಊರು ಅಂತ ಕರೆಸ್ಕೊಳ್ಳೋ ಅಗತ್ಯ ಇಲ್ಲ ಮಂಗಳೂರಿಗೆ. ನಮಗೆ ದಯವಿಟ್ಟು ಅವಕಾಶವನ್ನ ಕೊಡಬೇಕು. ರಾಜ್ಯದಲ್ಲಿರುವ ಮುಖ್ಯಮಂತ್ರಿ ಅವರು ಸ್ಟ್ರಾಂಗ್ ಇದ್ದಾರೆ, ಅವ್ರ ಬಗ್ಗೆ ನಾವು ಏನು ತಪ್ಪಾಗಿ ಮಾತಾಡಲ್ಲ. ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರಾ ಅನ್ನೋದು ನಮ್ಮ ಪ್ರಶ್ನೆ. ನಾಲಾಯಕ ಗೃಹ ಮಂತ್ರಿ ಕರ್ನಾಟಕದ ಇತಿಹಾಸದಲ್ಲೇ ಇದುವರೆಗೂ ಆ ಗೃಹ ಸಚಿವಾಲಯವನ್ನ ಯಾರು ಅಲಂಕರಿಸಿದ್ರು, ನಾಲಾಯಕ್ ಗೃಹ ಮಂತ್ರಿ. ಏನೇ ಕೇಳಿ ನನಗಿನ್ನ ವರದಿ ಬಂದಿಲ್ಲ, ನಾನು ವರದಿಯನ್ನು ತರಿಸ್ಕೊಳ್ತೇನೆ, ಕಠಿಣ ಕ್ರಮವನ್ನ ಮಾಡ್ತೇನೆ. ಯಾವಾಗ ಸ್ವಾಮಿ ಹಿಂದೂಗಳಲ್ಲಿ ಒಂದು 20 ಜನ, ಮುಸ್ಲಿಮ್ಸಲ್ಲಿ ಒಂದು 20 ಜನ ಸತ್ತ ಮೇಲೆ ನಿಮ್ಮ ಕಠಿಣ ಕ್ರಮ? ಈ ರೀತಿ ಘಟನೆಗಳಾದಾಗ ನೀವು ಆ ಸ್ಪಾಟ್ಗೆ ಹೋಗಿ ಎರಡೂ ಕಡೆಯ ಮುಖಂಡರನ್ನ ಕರೆಸಿ ಒಂದು ಕಾಂಪ್ರಮೈಸು ಫಾರ್ಮುಲಾನೋ ಅಥವಾ ಇನ್ನೇನೋ ಒಂದು ರಾಜಿ ಪಂಚಾಯಿತಿ ಮಾಡಿ ನೀವೇನಾರ ಮಾಡಿದ್ದೀರಾ? ನೀವು ಬೆಂಗಳೂರಲ್ಲಿ ಇರ್ತೀರಿ, ಫೋರ್ಸ್ ಅಂತ ತಂದ್ರು. ಆ ಕಮ್ಯುನಿಟಿ ಅದ್ರಲ್ಲಿ ಒಂದು ಸಭೆ ಮಾಡಕ್ ಬರೀ ಒಂದು ಧರ್ಮದವ್ರನ್ನ ಸೀಮಿತ ಮಾಡ್ತಾರೆ. ಅಫ್ಕೋರ್ಸ್ ಇನ್ನೊಂದು ಆಪೋಸಿಟ್ ಧರ್ಮಕ್ಕೆ ಕೋಪ ಬಂದೇ ಬರುತ್ತೆ, ಅಸಮಾಧಾನ ಹಾಗೆ ಆಗುತ್ತೆ. ಫಾರೂಕ್ ಅವರೇ, 100% ಆಗುತ್ತೆ. ಗೃಹ ಮಂತ್ರಿ ಯಾವ್ದೋ ಒಂದು ಸಮುದಾಯಕ್ಕೆ ಒಂದು ಧರ್ಮ ಸೇರಿದವರಲ್ಲ. ಅದೇ ಮಾತು ಮೇಡಮ್ ಇವಾಗ ಭಾಸ್ಕರ್ ಅವ್ರು ಹೇಳಿದ್ದು ಬಿಡಿಸಿ ಹೇಳಿದ್ರು. ಯಾಕಂದ್ರೆ ಯಾರೇ ಇರಲಿ ಇಬ್ಬರನ್ನೂ ಕರ್ಕೊಂಡ್ಬಂದು ಕುತ್ಕೊಂಡು ಮಾತಾಡಿದ್ರೆ ಬಗೆಹರಿಯೋದಕ್ಕೆ ಆಗುತ್ತೆ. ಆದ್ರೆ ಇವ್ರು ಏನಾಗುತ್ತೆ ಅಂದ್ರೆ ಬಗೆಹರಿದ್ ಬಿಟ್ರೆ ಇವ್ರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ನೀವು ಬಳಕೆ ಆಗ್ತಾ ಇದ್ದೀರಲ್ಲ, ನೀವುಗಳು ಯಾವಾಗ ಅಲರ್ಟ್ ಆಗ್ತೀರಿ ಹಾಗಾದ್ರೆ? ಆದ್ರೆ ನಾವು ಹೇಳ್ತಾ ಇರೋದೇನು ಗೊತ್ತಾ, ಈ ತರ ಬಲಿಗಳಾಗ್ತಾ ಇದೆ. ಒಂದ್ ನಿಮಿಷ ಹೇಳ್ತೀನಿ. ಇವಾಗ ನೋಡಿ, ಸುಹಾಸ್ ಮರ್ಡರ್ ಆದ್ಮೇಲೆ 18 ಅಟ್ಯಾಕ್ಗಳಾಗುತ್ತೆ. ಇದು 19ರಲ್ಲಿ ಒಂದು ಪ್ರಾಣ ಕಳ್ಕೊಳ್ತಾರೆ. ಆದ್ರೆ ನಾನು ಹೇಳೋದೇನು ಗೊತ್ತಾ, ಅಲ್ಲಿವರೆಗೂ ಏನ್ ಮಾಡ್ತಾ ಇತ್ತು ಅಲ್ಲಿ ಇವಾಗ ಹೇಳ್ದಂಗೆ ಇವರು ಕರೆಕ್ಟಾಗಿ ಪ್ರಶ್ನೆ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ನವರು ಸುಮ್ಗೆ ಹೋಮ್ ಮಿನಿಸ್ಟರ್ ಪಟ್ಟ ತೊಗೊಂಡು ಮನೇಲಿ ಕುತ್ಕೊಂಡು ಅವ್ರ ಕಾಲೇಜ್ಗಳನ್ನ ಮತ್ತು ಅವರು ದುಡ್ಡು ಮಾಡೋ ಫ್ಯಾಕ್ಟ್ರಿಗಳನ್ನ ನೋಡ್ಕೊಂಡು ಕುತ್ಕೊಂಡ್ರೆ ಅಲ್ಲ. ಹೋಮ್ ಮಿನಿಸ್ಟರ್ ಏನಕ್ಕೆ ಮಾಡ್ತಾರೆ ಹೇಳಿ? ನಿಮ್ಮನ್ನು ಎಲ್ಲರನ್ನೂ ಸೇಫ್ಟಿಯಾಗಿ ನೋಡ್ಕೊಬೇಕು. ಪ್ರತಿಯೊಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಗಮನ ಇಡಬೇಕು. ಇವ್ರು ಇಷ್ಟು ಥರ ನಡೀತಾ ಇದೆ ಗೊತ್ತಿತ್ತು ಇವ್ರಿಗೆ. 100% ಪ್ರತಿಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಠಿಣ ಏನ್ ಕ್ರಮ ತಗೊಳ್ಬೇಕಾಯ್ತು ಪೊಲೀಸ್ ಅವ್ರನ್ನ ಬಹಳ ಹತ್ರದಿಂದ ನೋಡಿದ್ದೀನಿ. ಈಗ ಅವರು ಸಾಹೇಬ್ ಹೇಳಿದ್ರಲ್ಲ, ಒಬ್ಬೊಬ್ರಿಗೂ ಕಾವಲ್ ಕೊಡಕ್ಕಾಗುತ್ತಾ ಅಂತ ಹೇಳಿ. ಬೆಂಗಳೂರು ನಗರದಲ್ಲಿ 4750 ಮಸಾಜ್ ಸೆಂಟರ್ ಇದೆ. ಅದಕ್ಕೆ ಮಾತ್ರ ತಿಂಗಳಿಗೆ ಒಂದ್ಸರಿ ಕರೆಕ್ಟ್ ಹೋಗಿ ವಸೂಲಿ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿ ವಸೂಲಿ ಮಾಡಿದ್ರೆ ಹಣ ಸಿಗುತ್ತೆ ಸರ್. ನಿಮ್ ಮನೆಗೆ ಕಾವಲು ಹಾಕೊಂಡ್ರೆ ಏನ್ ಸಿಗುತ್ತೆ ಅಂತ ಕೇಳ್ತಾರೆ. ಪ್ರಾಣಕ್ಕಿಂತ ಇವ್ರಿಗೆ ದುಡ್ಡೇ ದೊಡ್ಡದಾಯ್ತು ಈ ಇಲಾಖೆಗೆ ಅಲ್ವಾ? ಏನ್ ಸರ್, ಇಲಾಖೆನ ಅನುಮಾನದಿಂದ ನೋಡುವಂತಹ, ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿನ ಇಲಾಖೆ ತಂದ್ಕೊಂಡಿದೆ ಮಂಗಳೂರಿನಲ್ಲಿ ಸರ್. ಇದರಲ್ಲಿ ನೋ ಡೌಟ್ ಇದೆ. ಯಾಕಂತ ಹೇಳಿದ್ರೆ ಪ್ರಚೋದನಕಾರಿ ಭಾಷಣ ಕೊಡೋದು ಒಂದ್ ಕಡೆ, ಅಟೆಂಪ್ಟ್ಗಳಾಗತ್ತೆ, ಆಗ್ಲೂ ಸುಮ್ಮನಿದ್ದಾರೆ. ಇದು ಇವ್ರು ಹೇಳ್ತಾ ಇದ್ದಂಗೆ 19 ಆದ್ಮೇಲೆ 25 ಒಂದು ಜೀವನೇ ಹೋಯ್ತು. ಏನ್ ಮಾಡ್ತಾ ಇದಾರೆ ಪೊಲೀಸರು ಹಾಗಾದ್ರೆ? ರಾಜಕೀಯ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು ಮೇಡಮ್. ರಾಜಕೀಯ ಅಂದ್ರೆ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರು, ಅವರು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಯಾವುದೇ ರಾಜಕೀಯ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡ್ತಕ್ಕಂಥ ನಿಲ್ಲಿಸ್ಬಿಟ್ಟು ನಿಷ್ಠಾವಂತ ಮತ್ತು ಇನ್ನೊಂದು ನಾನು ಹೇಳ್ತೀನಿ ಮೇಡಮ್, ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ, ತಪ್ಪು ತಿಳ್ಕೊಂಬಾರ್ದು. ಒಂದು ಸ್ಟೇಷನ್ಗೆ ಒಬ್ಬ ಇನ್ಸ್ಪೆಕ್ಟರ್ ಹೋಗ್ಬೇಕಾದ್ರೆ ಇವತ್ತು 50 ಲಕ್ಷ 40 ಲಕ್ಷ ಮಿನಿಮಮ್, ಕಮ್ಮಿ ಅಂದ್ರೇನು 25 ಲಕ್ಷ ಕೊಟ್ಬಿಟ್ಟು ಹೋಗ್ಬೇಕು. ಒಂದ್ ನಿಮಿಷ ಗೊತ್ತಿರೋ ವಿಚಾರನೇ. ಆದ್ರೆ ನಾನು ಹೇಳೋದು, ನೀವು ಯೋಚನೆ ಮಾಡಿ ನೋಡಿ, ಒಬ್ಬ ವ್ಯಕ್ತಿ ಒಬ್ಬ ಸ್ಟೇಷನ್ಗೆ ಹೋಗಿ, ಇವಾಗ 2 ವರ್ಷ ಮಾಡಿದ್ದಾರೆ, ಮುಂಚೆ 1 ವರ್ಷ ಇತ್ತು. 1 ವರ್ಷಕ್ಕೆ ಹೋಗ್ಬೇಕಾದ್ರೆ 20 ಲಕ್ಷ 50 ಲಕ್ಷ 1 ಕೋಟಿ ಕೊಟ್ಟು ಬಂದವನು ಅವ್ನು ನ್ಯಾಯವಾಗಿ ಡ್ಯೂಟಿ ಮಾಡ್ತಾನಂತ ಏನ್ ಗ್ಯಾರಂಟಿ ಮೇಡಮ್? ಇವಾಗ ದುಡ್ಡು ಕೊಟ್ಟು ಬರೋರೆಲ್ಲ ಏನ್ ಮಾಡ್ತಾರೆ? ಬಿಸ್ನೆಸ್ ತಾನೇ ಮಾಡ್ತಾರೆ. ಭಾಗಕ್ಕೇನೋ ಸ್ಟ್ರಾಂಗ್ ಆಫೀಸರ್ಸ್ ಗಳನ್ನ ಹಾಕ್ಬೇಕು ಅಂತ ಇದ್ರು. ಮೇ ಬಿ ಒಳ್ಳೆ ಅಧಿಕಾರಿಗಳನ್ನ ಏನ್ ಮಾಡ್ತಾರೆ? ಒಳ್ಳೆ ಅಧಿಕಾರಿಗಳನ್ನ ಏನ್ ಮಾಡ್ತಾರೆ? ನಾನ್ ಎಕ್ಸಿಕ್ಯೂಟಿವ್ ಡ್ಯೂಟಿನ ಮಾಡಿಸಕ್ ಆಗ್ತಾರ ಅವರು. ಪುರುಷಾಧಿಕಾರಿಗಳ ಕೈಲಿ ಆಗ್ತಾ ಇಲ್ವಾ ಅಂತ ಹುಬ್ಳಿಲಿ ಎನ್ಕೌಂಟರ್ ಮಾಡಿದ್ರಲ್ಲ ಅಂತ ಮೇಡಮ್ನಾದ್ರೂ ತಂದು ಹಾಕಿ ಅಂತ ಕೇಳ್ತಾ ಇದಾರೆ ಜನ. ಅಲ್ಲಿಗೆ ಹೋಗಿದ್ದಾರೆ, ಆ ರೀತಿ ಮಾತಾಡ್ತಾ ಇದ್ದಾರೆ ಕಾನೂನು ವ್ಯವಸ್ಥೆನ. ಇದ್ರ ಬಗ್ಗೆ ಮಾತಾಡ್ತೀನಿ, ಒಂದು ಬ್ರೇಕ್ ತಗೊಳ್ಳಿ. ಬ್ರೇಕ್ ಆದ್ಮೇಲೆ ಮಂಗಳೂರಿಗೆ ಹುಬ್ಳಿಲಿ ಆಯ್ತಲ್ಲ ಎನ್ಕೌಂಟರ್ ಮಾಡಿದ್ರಲ್ಲ PSI ಮೇಡಮ್, ಅನ್ನಪೂರ್ಣ ಮೇಡಮ್, ಅಂಥವ್ರ ಅಗತ್ಯ ಇದೆಯಾ?
ಪುರುಷಾಧಿಕಾರಿಗಳ ಕೈಲಿ ಕಂಟ್ರೋಲ್ ತಗೊಳಕ್ ಆಗ್ತಾ ಇಲ್ವಾ? ಅಥವಾ ಬೇಸಿಗೆ ರಜೆ ಇದೆ ಅಂತ ಹೆಂಡತಿ ಮಕ್ಕಳನ್ನ ಟೂರಿಗೆ ಏನಾದ್ರು ಕರ್ಕೊಂಡು ಹೋಗಿದ್ರೆ ಸ್ಟೇಷನ್ಗಳನ್ನ ಬಾಗ್ಲು ಹಾಕಿದ್ದೀರಾ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾವಲ್ಲ,